ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಬಿಟ್ಟೋದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವಿಮಲ ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ಶಾರದೆ ಹೇಳ್ತಾ ಇರ್ತಾಳೆ, ಅಮ್ಮ ಹುಷಾರು, ಟೈಮಿಗೆ ಸರಿಯಾಗಿ ಮೆಡಿಸನ್ನ ತೊಗೊಳ್ಳಿ, ಹಾಗೆ ಮದ್ದು ಮಾದೇವಮ್ಮ ಕೊಟ್ಟಿರೋ ಎಣ್ಣೆನ ದಯವಿಟ್ಟು ಡೈಲಿ 2 ಟೈಮ್ಸು ಕಾಲಿಗೆ ಹಚ್ಕೊಳ್ಳಿ, ಹುಷಾರಾಗಿರಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳಿ ಬರ್ತೀನಿ ಅಂತ ಸಿದ್ದು ಶಾರದಾ ಹೊರಟು ಹೋಗ್ತಾ ಇದ್ರೆ ವಿಮಲನಿಗಂತೂ ಸಿಕ್ಕಾಬಟ್ಟೆ ದುಃಖ ಆಗ್ತಾ ಇರುತ್ತೆ. ವಿಮಲ ಕಣ್ಣೀರು ಹಾಕ್ಕೊಂಡು ಸಿದ್ದು ಶಾರದಾ 1 ನಿಮಿಷ ಬನ್ನಿ ಅಂತ ಅಂದಾಗ ಏನಮ್ಮ ಅಂತ ಕೇಳ್ತಿರ್ಬೇಕಾದ್ರೆ 1 ನಿಮಿಷ ಹೇಳ್ತೀನಿ ಅಂತ ಅಂದ್ಬಿಟ್ಟು ಕಣ್ಣೀರನ್ನ ಒರೆಸ್ಕೊಂಡು, ನೋಡಿ ಅಪ್ಪ, ಈ ರೀತಿ ಹೇಳ್ತೀನಿ ಅಂತ ನೀವು ತಪ್ಪಾಗಿ ತಿಳ್ಕೊಬೇಡಿ. ಈ ಮನೇಲಿ ಹುಟ್ಟಿ ಬೆಳೆದವಳು ನಾನು. ಈ ಮನೆಗೆ ಒಂದು ಕೆಡುಕಾಗಲಿ ಅಥವಾ ನಿಮ್ಗೆ ಯಾರಿಗಾದ್ರೂ ನೋವಾದರೂ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಯಾವತ್ತೂ ಈ ಮನೆಗೆ ಕೆಡುಕಾಗಬಾರ್ದು ಅಂತಲೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇದೇ ಆಸೆ ಇವರಿಬ್ಬರಿಗೂ ಇರೋದ್ರಿಂದಲೇ ಈ ಮನೆಗೇನು ಕೆಡುಕು ಆಗಬಾರ್ದು ಅಂತ ನನ್ನ ಮಗ ಸೊಸೆ ಇಲ್ಲಿವರೆಗೂ ನನ್ನನ್ನು ಬರುವಾಗ ಮಾಡಿದಾರಪ್ಪ ಅಂತ ಅಂದಾಗ, ಅದಕ್ಕೆ ತಾನೇ ಇವರಿಬ್ಬರಿಂದ ಇದೊಂದಾದರೂ ಒಳ್ಳೆ ಕೆಲಸ ಆಯಿತು ಅಂತ ನಾನು ಕೃತಜ್ಞತೆ ಹೇಳಿದ್ನಲ್ಲ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಈಗೇನು ವಿಮಲ, ಇವರಿಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಾ? ಅದನ್ನು ಆಗಲಿ ಬಿಡು, ಹೊತ್ತಿಗೆ ನಿನಗೋಸ್ಕರ ಹೇಳ್ತೀನಿ ಅಂತ ಅಂದಾಗ, ನೋಡಿ ಅಪ್ಪ, ನೀವು ತುಂಬ ದೊಡ್ಡವರು, ನಿಮ್ಮ ಬಾಯಿಂದ ಇವರಿಬ್ಬರು ಥ್ಯಾಂಕ್ಸ್ ಹೇಳ್ಬೇಕನ್ನೋ ಆಸೆ ಖಂಡಿತ ನನಗಿಲ್ಲ. ಹಾಗೆ ಇವರಿಬ್ಬರು ನನಗೆ ಸ್ವರ್ಗ, ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಮಗ ಸೊಸೆ ಇರಲೇಬೇಕು. ಅವತ್ತು ನಾನು ನಿಮಗೆ ಇದೇ ಮಾತು ಹೇಳಿದ್ದೀನಿ, ನಾನು ಈ ಮನೇಲಿ ಇರಬೇಕು ಅಂತಂದರೆ ನನ್ನ ಮಗ ಸೊಸೆ ಇಬ್ಬರು ಸಹ ಈ ಮನೇಲಿದ್ದರೆ ಮಾತ್ರ ಇರ್ತೀನಿ ಅಂತ ಅಂದಾಗ ವಿಮಲ ಮಾತನ್ನ ಕೇಳಿ ತಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಜ್ಯೋತಿಕಾ, ಪಾರಿಜಾತ, ಸುಮಿತ್ರಾ ಎಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದ್ರೆ ಸಿದ್ದು ಶಾರದನಿಗೆ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಸುಮಿತ್ರಾ ಸ್ವಲ್ಪ ಕೋಪ ಮಾಡ್ಕೊಂಡು, ಏನು ವಿಮಲ ಈ ರೀತಿ ಮಾತಾಡ್ತಿದೀಯಾ? ಮಾವನವ್ರನ್ನ ಏನಕ್ಕೆ ಧರ್ಮ ಸಂಕಟಕ್ಕೆ ಸಿಕ್ಕಾಗ್ತಿದೀಯಾ? ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಈ ರೀತಿ ಮಾಡು ಅಂತ ಏನಾದರೂ ಈ ಶಾರದಾ ನಿನಗೆ ಹೇಳ್ಕೊಟ್ಲಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ವಿನಾಕಾರಣ ಏನಾದರೂ ಮಾಡಿ ಮನೊಳಗೆ ಸೇರ್ಕೋಬೇಕು ಅಂತ ಅವಳು ಪ್ಲಾನ್ ಮಾಡ್ತಿದ್ದಾಳೆ, ಅದಕ್ಕೆ ನಿನ್ನ ಜೊತೆ ಹೇಳಿಸ್ತಿದ್ದಾಳೆ ಅಲ್ವಾ ಅಂತ ಅಂದಾಗ ವಿಮಲ ಕೋಪ ಮಾಡಿಕೊಂಡು, ಸುಮಿತ್ರಾ ಬಾಯಿ ಮುಚ್ಕೊಂಡು ನಿಂತ್ಕೋ ಆಯಿತಾ, ನನ್ನ ಸೊಸೆ ನನ್ನ ಹತ್ರ ಏನು ಹೇಳಿಲ್ಲ, ನನ್ನ ಮಗ ಸೊಸೆ ನನ್ನ ಜೊತೆ ಇರಬೇಕನ್ನೋದೇ ನನ್ನ ಆಸೆ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ವಿನಾಕಾರಣ ಎಲ್ಲರೂ ಯಾಕೆ ಶಾರದೆ ಮೇಲೆ ಗೂಬೆ ಕುರಿಸ್ತೀರಾ ಅಂತ ಕಣ್ಣೀರು ಹಾಕ್ಕೊಂಡು, ನೋಡಿ ಅಪ್ಪ, ಫೈನಲ್ ಆಗಿ ಕೇಳ್ತಾ ಇದ್ದೀನಿ, ನನ್ನ ಕೊನೆ ಡಿಸಿಷನ್ನು, ನಾನೇನಾದರೂ ಇಲ್ಲಿ ಇರಬೇಕು ಅಂತಂದರೆ ನನ್ನ ಮಗ ಸೊಸೆ ನನ್ನ ಜೊತೆ ಇರಬೇಕು, ನಾನು ಒಳಗಡೆ ಬರೋನೋ ಬೇಡವೋ ಅಂತ ಅನ್ಬೇಕಾದ್ರೆ ತಾತ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೋಡು, ಈ ಮನೆ ಮಗಳು ನೀನು ಯಾವಾಗಲೂ ಇಲ್ಲೇ ಇರಬೇಕನ್ನೋದು ನನ್ನ ಆಸೆ, ಜೊತೆಗೆ ಸಿದ್ದನು ಬರಲಿ, ಈ ಶಾರದಾ ಮಾತ್ರ ಯಾವ ಕಾರಣಕ್ಕೂ ಮನೆಯೊಳಗೆ ಬರಬಾರ್ದು ಅಂತ ಸುಮಿತ್ರಾ ಹೇಳ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದಶರಥ ಸ್ವಲ್ಪ ಕೋಪ ಮಾಡ್ಕೊಂಡು, ಸುಮಿತ್ರಾ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ನಿನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನೇ ಹೇಳ್ತಿದ್ಯಲ್ಲ. ಈ ಮನೇನ ಉಳಿಸ್ಬೇಕು ಅಂತ ಅಪ್ಪ ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಬೆಂಬಲವಾಗಿ ನಿಂತ್ಕೋಬೇಕು, ಅದನ್ನು ಬಿಟ್ಟು ಮನಸ್ಸಿಗೆ ಬಂದಿದ್ನೆಲ್ಲ ಮಾತಾಡಬೇಡ ಅಂತ ದಶರಥ ಸುಮಿತ್ರನಿಗೆ ಬೈತಾ ಇರ್ತಾನೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ನೋಡಿ ಅಪ್ಪ, ವಿಮಲ ನಿಜವಾಗ್ಲೂ ಇವತ್ತು ಏನಾದರೂ ಮನೆಯೊಳಗಡೆ ಬರಲಿಲ್ಲ ಅಂತಂದರೆ ಇನ್ಯಾವತ್ತೂ ಅವಳು ಮನೆಯೊಳಗಡೆ ಬರಲ್ಲ. ಸರಿಯಾದ ಡಿಸಿಷನ್ನ ನೀವು ತೊಗೊಳ್ಳಿ, ಈ ಮನೆ ಒಳ್ಳೇದಕ್ಕೋಸ್ಕರ ತೊಗೊಳ್ಳಿ. ಕೋಪದಲ್ಲಿ ಇವತ್ತು ಮೂಗೇನಾದ್ರು ಕುಯ್ಕೊಂಡ್ರೆ ಮತ್ತೆ ಯಾವತ್ತೂ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಯೋಚನೆ ಮಾಡಿ ಅಂತ ತಾತನಿಗೆ ಬುದ್ಧಿ ಹೇಳ್ತಾ ಇರ್ತಾನೆ. ಹಾಗೆ ಸರಿಯಾಗಿ ಯೋಚನೆ ಮಾಡಿ ಒಳ್ಳೆ ಡಿಸಿಷನ್ನ ತೊಗೊಳ್ಳಿ ಅಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಕೋಪ ಮಾಡಿಕೊಂಡು, ನೋಡು ಸಿದ್ದು, ನೋಡು ಶಾರದಾ, ನಾನು ಹೇಳ್ದೆ ತಾನೇ, ನಮ್ಮ ಅಪ್ಪನಿಗೆ ಅವ್ರ ಹಠನೇ ಹೆಚ್ಚು ಹೊರತು ಆ ಹಠದ ಮುಂದೆ ಯಾವ ಸಂಬಂಧನೂ ಸಹ ಇಂಪಾರ್ಟೆಂಟ್ ಅಲ್ಲ. ನಾನು ಬರಲ್ಲ ಅಂದರೂ ಸಹ ಬಲವಂತಾಗಿ ಇಲ್ಲಿವರೆಗೂ ಕರ್ಕೊಬಂದ್ರಿ, ನನಗೆ ಯಾವ ಮರ್ಯಾದೆ ಸಿಕ್ತು ನೋಡಿದ್ರಲ್ವಾ, ನಡೀರಿ ವಾಪಸ್ ಹೋಗೋಣ ಅಂತ ಅಂದಾಗ, ಅಮ್ಮ ಪ್ಲೀಸ್ ನೀವು ಒಳಗಡೆ ಹೋಗಿ ಅಂತ ಸಿದ್ದು ಹೇಳ್ತಾ ಇದ್ರೆ ಬಾಯಿ ಮುಚ್ಕೊಂಡು ನಿನ್ನ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ತೇ ಇಲ್ವೋ ಅಂತ ವಿಮಲ ಕೂಗಾಡ್ತಾ ಇರ್ತಾಳೆ. ಹಾಗೆ ಸಿದ್ದು ವಿಮಲನ ಕರ್ಕೊಂಡು ಸ್ವಲ್ಪ ದೂರ ಹೋಗ್ತಿರ್ಬೇಕಾದ್ರೆ ದಶರಥ ಅಪ್ಪ ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಸರಿ ಅಂತ ಅಂದ್ಬಿಟ್ಟು, ನಿಂತ್ಕೋ ವಿಮಲ, ನಿನಗೋಸ್ಕರ ನಾನು ಎಲ್ಲನೂ ಸಹಿಸ್ಕೊತೀನಿ, ಹಾಗೆ ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಅನ್ನಂಗಿದ್ರೆ ಏನು ತ್ಯಾಗ ಬೇಕಾದರೂ ನಾನು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಏನಕ್ಕೆ ಇವರು ನಿಂತ್ಕೊ ಅಂತ ಹೇಳ್ತಿದ್ದಾರೆ, ಮೇ ಬಿ ಸಿದ್ದು ಶಾರದನಿಗೆ ಯಾವತ್ತೂ ಈ ಮನೆ ಕಡೆ ಬರಬೇಡಿ ಅಂತ ಏನಾದರೂ ಮೂಗು ಕುಗಿತಾ ಇರ್ಬೋದು, ಅದಕ್ಕೆ ನಿಂತ್ಕೊ ಅಂತ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ತಾತ ಹೇಳ್ತಾ ಇರ್ತಾರೆ, ಈ ಮನೆಗೋಸ್ಕರ ನಾನು ಯಾವ ತ್ಯಾಗ ಬೇಕಾದರೂ ಸಹ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ನಿನ್ನಾಸೆಯಂತೆ ಎಲ್ಲರೂ ಮನೆಯೊಳಗಡೆ ಬರ್ಬೋದು, ಎಲ್ಲರೂ ಬನ್ನಿ ಅಂತ ಅಂದಾಗ ಸಿದ್ದು ಶಾರದಾ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಅಪ್ಪ ನಿಜವಾಗ್ಲೂ ಒಳ್ಳೆ ಡಿಸಿಷನ್ನ ತೊಗೊಂಡ್ರೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಈ ಮನೇಲಿನ ನಗು ತುಂಬುತ್ತೆ ನೋಡಿ ಅಂತ ಅಂದಾಗ, ಸರಿ ಎಲ್ಲರೂ ಇದೇ ಮನೇಲಿ ಒಟ್ಟಿಗೆ ಇರೋಣ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಇನ್ನು ಯಾವ ಗಂಡಾಂತರ ಆಗಲಿ ಏನಾಗಲಿ ನಮ್ಮ ಮನೆಗೆ ಅಪಶಕನಗಳು ಬರಲ್ಲ, ಎಲ್ಲ ಗಂಟು ಮೂಟೆ ಕಟ್ಕೊಂಡು ಓಡೋಗ್ತವೆ, ನೋಡ್ತಾ ಇರಿ ಅಂತ ದಶರಥ ಖುಷಿಯಿಂದ ಹೇಳ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ.
ಹಾಗೆ ವಿಮಲನೂ ಸಹ ಹೇಳ್ತಾ ಇರ್ತಾಳೆ, ಅಪ್ಪ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ತುಂಬ ಥ್ಯಾಂಕ್ಸ್. ಸಿದ್ದು, ಶಾರದಾ ಬನ್ನಿ ಒಳಗಡೆ ಹೋಗೋಣ ಅಂತ ಅಂದಾಗ, ನಿಮ್ಮ ಆಸೆನೇ ನಮ್ಮ ಆಸೆ ಅಂತ ಸಿದ್ದು ಅಮ್ಮನ ಒಳಗಡೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾರದಾ ಸುಮಿತ್ರನ ನೋಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಈ ಮನೆ ಮಗಳು ನನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಬರ್ತಾ ಇದ್ದೀನಿ ದೇವರೇ, ಆದಷ್ಟು ಬೇಗ ನನ್ನ ಮೇಲಿರೋ ಕೆಟ್ಟ ಅಭಿಪ್ರಾಯ ಎಲ್ಲರಿಂದ ದೂರ ಆಗಲಿ, ನಾನೇ ಈ ಮನೆ ಮಗಳು ಅಂತ ಎಲ್ಲರಿಗೂ ಸತ್ಯ ಗೊತ್ತಾಗಲಿ, ಆ ನಂಬಿಕೆ ನನಗಿದೆ. ನೀನು ಒಂದಲ್ಲ ಒಂದು ದಿನ ಸತ್ಯನ ಗೊತ್ತು ಮಾಡ್ತೀಯ ಅಂತ ನಾನು ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದೀನಿ, ಕಾಪಾಡು ಭಗವಂತ ಅಂತ ಸುಮಿತ್ರನ ನೋಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಶಾರದಾ ಏನು ಮಾಡ್ತಿದೀಯಾ ಬಾ ಅಂತ ವಿಮಲ ಕರಿತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು ವಿಮಲನ ಹತ್ರ ಹೋಗಿ ನಿಂತ್ಕೊಂಡ್ರೆ ಸುಮಿತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜ್ಯೋತಿಕನ ಕೈ ಹಿಡ್ಕೊಂಡು ಒಳಗಡೆ ಬರ್ತಾಳೆ. ಬಾಕ್ಲನ್ನ ಅಡ್ಡ ಹಾಕ್ಬಿಟ್ಟು, ಈ ಮನೆ ಮಗಳು ವಿಮಲ, ಇವಳು ಮಾತ್ರ ಒಳಗಡೆ ಬರಬೇಕು, ಬೀದಿಲಿ ಹೋಗೋರು ಕಂಡ್ಕೊಂಡವರೆಲ್ಲ ಈ ಮನೆಗೆ ಬರುವಾಗಿಲ್ಲ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದಶರಥ ಹೇಳ್ತಾ ಇರ್ತಾನೆ, ಏನಾಗಿದೆ ಸುಮಿತ್ರ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ, ವಿಮಲನ್ ಮಾತ್ರ ಒಳಗಡೆ ಬಾ ಅಂತ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಅವ್ನ ಮಗ ಸೊಸೆ ಒಳಗಡೆ ಬರಬಾರ್ದು, ಒಂದು ನಿಮಿಷ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಅನ್ಬೇಕಾದ್ರೆ, ನೋಡ್ರಿ ಇದುವರೆಗೂ ನಾನು ಯಾವತ್ತೂ ನಿಮಗೆ ಎದುರು ಮಾತಾಡಿಲ್ಲ, ಆದರೆ ನನ್ನ ತಾಳ್ಮೆಗೂ ಒಂದು ಪೇಷನ್ಸ್ ಅಂತ ಇರುತ್ತಲ್ವ, ಇಲ್ಲಿವರೆಗೂ ನಾನು ಕಾದಿದ್ದೀನಿ, ಏನೂ ಮಾತಾಡಿಲ್ಲ. ಈ ಶಾರದಾ ಮನೆ ಒಳಗಡೆ ಬರ್ಕೊಡ್ದು, ಇವಳಿದಾಳಲ್ಲ ಇವಳೇನಾದರೂ ಮನೆ ಒಳಗಡೆ ಬಂದರೆ ನಾನು ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ದಶರಥ, ಏನು ಮಾತಾಡ್ತಿದ್ಯಾ, ನಿನ್ನ ಮಾತಿನ ಮೇಲೆ ನಿನಗೆ ಗಮನ ಇದೆಯಾ ಅಂತ ಅಂದಾಗ, ನಾನು ಇದೇ ರೀತಿ ಹೇಳೋದು ಅಂತ ಅನ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಬೇಡ ಸರ್, ನನ್ನಿಂದ ಅಮ್ಮನಿಗೆ ನೋವಾಗುತ್ತೆ ಅಂತ ಅನ್ನೋದಾದರೆ ಖಂಡಿತ ನಾನು ಈ ಮನೆಗೆ ಬರಲ್ಲ, ನಾನು ಹೊರಟೋಗ್ತೀನಿ ಅಂತ ಅಂದಾಗ, ನಿಂತ್ಕೋ ಶಾರದಾ, ನಾನು ನಿನ್ನ ಅತ್ತೆ ಹೇಳ್ತಾ ಇರೋದು, ಎಲ್ಲರಿಗೂ ಅವ್ರವ್ರದ್ದೇ ಆಟ ಆದರೆ ನನಗೂ ನನ್ನದೇ ಆದ ಆಟ ಇದೆ, ನಾನು ಈ ಮನೆ ಒಳಗಡೆ ಬರಬೇಕು ಅಂತಂದ್ರೆ ನನ್ನ ಮಗ ಸೊಸೆ ಬರಲೇಬೇಕು, ಇಲ್ಲ ಅಂತ ಅಂದರೆ ನಾವು ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದೀಪು ದೇವ್ರ ಪೂಜೆ ಮಾಡಿ ಬಂದುಬಿಟ್ಟು ಅನಸೂಯ ಅಜ್ಜಿ ಹತ್ರ, ನಾನು ಪೂಜೆ ಮಾಡಿದ್ದೀನಿ, ಟೈಮು ನೋಡಿದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದಾಗ, ಏನು ದೀಪು ಇವತ್ತು ಪೂಜೆ ಮಾಡ್ತಿದ್ದೀಯಾ, ಏನಂತ ದೇವ್ರ ಹತ್ರ ಬೇಡ್ಕೊಂಡೆ ಅಂತ ಅನಸೂಯ ಅಜ್ಜಿ ಕೇಳ್ತಾ ಇರಬೇಕಾದ್ರೆ, ಅಮ್ಮ ಮತ್ತು ಅಪ್ಪ ಇಬ್ಬರು ಸಹ ವಿಮಲ ಅಜ್ಜಿನ ಮನೆಗೆ ಬಿಡೋಕ್ಕೆ ಹೋಗಿದ್ದಾರಲ್ವಾ, ಸೊ ಅವರು ಹುಷಾರಾಗಿ ಬಿಟ್ಟು ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಂತ ಅಂದಾಗ, ಹಾಗಾದರೆ ವಿಮಲಮ್ಮನ ತುಂಬ ಮಿಸ್ ಮಾಡ್ಕೋತಿದ್ದೀಯಾ ಅಂತ ಕೇಳ್ತಾ ಇರ್ತಾಳೆ. ಹೌದು, ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಅದ್ರ ಜೊತೆಗೆ ವಿಮಲ ಅಜ್ಜಿ ಜೊತೆಗೆ ನಾವೆಲ್ಲರೂ ಆ ಮನೆಗೆ ಹೋದರೆ ತುಂಬ ಚೆನ್ನಾಗಿರುತ್ತಲ್ವ ಅಂತ ದೇವ್ರ ಹತ್ರ ಕೇಳ್ಕೊಂಡೆ ಅಜ್ಜಿ ಅಂತ ಅಂದಾಗ, ಯಾಕೆ ದೀಪು ಈ ಅನಸೂಯ ಅಜ್ಜಿ ನಿನಗೆ ಇಷ್ಟ ಆಗಲಿಲ್ವಾ, ಈ ವಟಾರ ಜನ ಯಾರು ನಿನಗೆ ಇಷ್ಟ ಆಗಲಿಲ್ವಾ ಅಂತ ಅಂದಾಗ, ಹಾಗೆಲ್ಲ ಏನಿಲ್ಲ ಅಜ್ಜಿ, ನೀವಂದ್ರೆ ನನಗೆ ತುಂಬ ಇಷ್ಟ, ವಿಮಲ ಅಜ್ಜಿ ಅಂದರೂ ತುಂಬಾ ಇಷ್ಟ, ಹಾಗೆ ಈ ವಟಾರ ಜನಗಳೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಫ್ರೆಂಡ್ ಜೊತೆ ನಾನು ಖುಷಿಯಾಗಿ ಆಟ ಆಡ್ಬೋದು ಅಂತ ಅಂದಾಗ, ಆಗಿನ ಏನು ಅಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಅಂದಾಗ, ಅಪ್ಪ ಅಮ್ಮ ತುಂಬ ಪಾಪದವರು, ಅಪ್ಪ ಅಮ್ಮನಿಗೋಸ್ಕರ ನನಗೋಸ್ಕರ ಮನೆ ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ, ನನಗೆ ಹೇಗೆ ಅಪ್ಪ ಅಮ್ಮನ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೋ ಅದೇ ರೀತಿ ನಮ್ಮಪ್ಪನಿಗೂ ಅವ್ರ ಅಮ್ಮನ ಜೊತೆ ಇರಬೇಕಂತ ಆಸೆ ಇರುತ್ತೆ ಅಲ್ವಾ ಅಜ್ಜಿ, ಅಪ್ಪ ಅಮ್ಮ ಹಾಗೆ ಅತ್ತೆ ಮಾವ ಎಲ್ಲರ ಜೊತೆ ನಾವು ಇದ್ದರೆ ಎಷ್ಟು ಖುಷಿಯಾಗಿರುತ್ತಲ್ವ, ಅಪ್ಪನೂ ಖುಷಿಯಾಗಿರ್ತಾರಲ್ವ, ಅದಕ್ಕೆ ನಾನು ಅಂದೆ ಅಂತ ಅಂದಾಗ, ಈ ಪುಟ್ಟ ತಲೆಯಲ್ಲಿ ಎಷ್ಟು ಬುದ್ಧಿ ಇದೆ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು, ಎಲ್ಲರೂ ಜೊತೆಗಿದ್ರೆ ಎಷ್ಟು ಖುಷಿ ದೀಪು ಅಂತ ಅನಸೂಯ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ, ನೀನು ಕೇಳೋ ಪ್ರಾರ್ಥನೆ ಎಲ್ಲ ದೇವರು ಈಡೇರಿಸಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಅಂತ ದೀಪನ ಹಗ್ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥ ಸುಮಿತ್ರನ ಬೈತಾ ಇರ್ತಾನೆ, ಯಾಕೆ ಈ ಸಲ ಇಷ್ಟು ಮೊಂಡಾಟ ಮಾಡ್ತಾ ಇದೆಯಾ ಸುಮಿತ್ರ, ನೀನು ನನ್ನ ಮಾತನ್ನ ಸ್ವಲ್ಪ ಕೇಳು ಅಂತ ಅಂದಾಗ, ಇಲ್ಲ ರೀ, ನಾನು ಈ ಸಲ ಕಾಂಪ್ರಮೈಸ್ ಆಗಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಬೇಕು ಅಂತ ಜೊತೆಗೆ ಹೇಳ್ತಾ ಇರ್ತಾಳೆ, ಮಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಕಾಮ್ ಡೌನ್, ಏನು ಗೊತ್ತೋ ಡಾಕ್ಟ್ರು ಹೇಳಿದ್ದಾರೆ ತುಂಬ ಟೆನ್ಷನ್ ತೊಗೋಬಾರ್ದು ಅಂತ ಹೇಳಿದ್ದಾರೆ, ಇಂಥವ್ರಿಗೋಸ್ಕರ ನೀವು ಕಣ್ಣೀರನ್ನ ವೇಸ್ಟ್ ಮಾಡ್ಕೋತಿದ್ದೀರಾ, ನಿಮ್ಮ ಹೆಲ್ತ್ ಏನು ಕಾಳು ಮಾಡ್ಕೋತಿದ್ದೀರಾ ಅಂತ ಅಂದಾಗ, ಇಲ್ಲ ಪುಟ್ಟ, ಇವಳೇನಾದರೂ ಮನೆ ಒಳಗಡೆ ಬಂದರೆ ನಾನು ಹೇಗಿರಲಿ, ಖಂಡಿತ ಇವಳು ಮನೆ ಒಳಗಡೆ ಬರಬಾರ್ದು ಅಂತ ಹೇಳ್ತಾ ಇದ್ರೆ ಶಾರದಾ ಅಂತೂ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು, ಲುಕ್ ಶಾರದಾ, ಈ ಮನೆಗೆ ನೀನು ಬರೋದು ಖಂಡಿತ ಯಾರಿಗೂ ಇಷ್ಟ ಇಲ್ಲ, ಒಂದು ವೇಳೆ ಈ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಅದು ವಿಮಲ ಅತ್ತೆಗೋಸ್ಕರ ನಾವು ಸಹಿಸ್ಕೋತೀವಿ, ಆದರೆ ಈ ಮನೆಗೆ ನೀನು ಕೆಲಸದವಳಾಗಿ ಬರಬೇಕು, ಮೊದಲೇಗಿದ್ದು ಅದೇ ರೀತಿ ನೀನಿದ್ದರೆ ಮಾತ್ರ ಈ ಮನೆಗೆ ನಿನಗೆ ಜಾಗ ಸಿಗುತ್ತೆ ಅಂತ ಅಂದಾಗ ಎಲ್ಲರೂ ಸಿಕ್ಕಾಬಟ್ಟೆ ಶಾಕ್ ಆಗಿ ಜ್ಯೋತಿಕ ಮುಖನ ನೋಡ್ತಾ ಇದ್ದಾರೆ. ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಕೋಪ ಬಂದು ಜ್ಯೋತಿಕನಿಗೆ ಹೊಡೆಯೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಶಾರದಾ ಸಿದ್ದನ ಕೈ ಹಿಡ್ಕೊತಾ ಇರ್ತಾಳೆ. ಹಾಗೆ ಕೋಪ ಮಾಡ್ಕೊಂಡು, ಏನು ಮಾತಾಡ್ತಿದ್ಯಾ ನೀನು, ನನ್ನ ಹೆಂಡತಿ ಏನಕ್ಕೆ ಕೆಲಸದೊಳಗಿರ್ತಾಳೆ, ಈ ಮನೆ ಮಗ ನಾನು ಅಂದಮೇಲೆ ನನ್ನ ಹೆಂಡತಿ ಈ ಮನೆ ಮಗಳು, ಆ ರೀತಿ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಬೈತಾ ಇರ್ತಾನೆ. ಇವ್ರುಗಳ ಮನಸ್ಸೆಲ್ಲ ಇದೇ ಭಾವನೆ ಇದ್ದರೆ ಇಂಥ ಮನಸ್ಸಿನ ಮನೇಲಿ ನಾವಿರೋಕ್ಕೆ ಸಾಧ್ಯನೇ ಇಲ್ಲ, ಇಂಥ ಮನೇನೂ ಬೇಡ ಇವರು ಬೇಡ, ಬನ್ನಿ ಶಾರದಾರೆ ಹೋಗೋಣ ಅಂತ ಶಾರದಾನ ಕೈ ಹಿಡ್ಕೊಂಡು ಸಿದ್ದು ಹೋಗ್ತಾ ಇದ್ರೆ ಶಾರದಾ ಬರ್ದಂಗೆ ಹಾಗೆ ನಿಂತ್ಕೋತಾಳೆ. ಯಾಕೆ ಶಾರದಾರು ಏನಾಯಿತು, ಮರ್ಯಾದೆ ಇಲ್ದಿದ್ಮೇಲೆ ಇಂಥವ್ರ ಹತ್ರ ಏನಕ್ಕೆ ಇರಬೇಕು, ನಾವು ಒಟ್ಟಾರಕ್ಕೆ ನಾವು ಹೋಗೋಣ ಅಂತ ಅನ್ಬೇಕಾದ್ರೆ, ಬೇಡ ಸರ್, ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ, ಅವ್ರು ಏನು
ಬೇಕಾದರೂ ಅಂದರೆ ನಾವು ಈ ಮನೆ ಒಳಗಡೆ ಹೋಗೋಣ ಅಂತ ಅಂದಾಗ ಏನ್ರಿ ಆಗಿದೆ, ಏನು ಮಾತಾಡ್ತಾ ಇದ್ದೀರಾ, ಇವ್ರ ಮಾತಿಗೊಂದು ಇತಿಮಿತಿ ಇಲ್ಲ, ಈ ಮನೆ ಮಗನ ಹೆಂಡ್ತಿ ಕೆಲಸದವಳಂತೆ, ಆ ರೀತಿ ನೀವು ಇರಬೇಕಾ ಅಂತ ಸಿದ್ದು ಬೈತಾ ಇರ್ತಾನೆ. ಸರ್ ಕೋಪ ಮಾಡ್ಕೋಬೇಡಿ, ಅದರಲ್ಲಿ ಏನಿದೆ, ನಾನು ಮೊದಲು ಬಂದಿದ್ದು ಈ ಮನೆ ಒಳಗಡೆ ಕೆಲಸದಳಾಗೆ ಅಲ್ವಾ, ಕೆಲಸದಳಾಗೆ ಬಂದು ಈ ಮನೆ ಪ್ರೀತಿ ಎಲ್ಲ ಸಂಪಾದಿಸಿದ್ದೀನಿ ಅಲ್ವಾ, ಅದರಲ್ಲಿ ಏನಿದೆ, ಕೆಲಸ ಮಾಡೋದೇನು ಕೀಳಾಗಿ ನೋಡೋದು ಬೇಕಾಗಿಲ್ಲ ಅಲ್ವಾ ಸರ್, ಅದೇನು ಕೀಳು ಜಾತಿ ಕೆಲಸ ಅಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಬಿಡಿ ಸರ್, ಇವ್ರ ಮನೆಯವ್ರಿಗೆಲ್ಲ ನನ್ನ ಮೇಲೆ ಯಾವತ್ತು ನಂಬಿಕೆ ಬರುತ್ತೋ ಅಲ್ಲಿವರೆಗೂ ಸಹ ನಾನು ಕಾಯ್ತಾ ಇರ್ತೀನಿ, ಆವತ್ತು ಒಂದಲ್ಲ ಒಂದು ದಿನ ಈ ಮನೆ ಮಗಳಾಗಿ ನಾನು ಹಾಗೆ ಆಗ್ತೀನಿ, ಅಲ್ಲಿವರೆಗೂ ನಾನು ಕೆಲಸದೊಳಗೆ ಇರ್ತೀನಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸಿದ್ದು ಕೋಪ ಮಾಡಿಕೊಂಡು, ಇದು ಖಂಡಿತ ಸಾಧ್ಯ ಇಲ್ಲ ಶಾರದಾ ಅವರೇ, ಈ ಮನೇಲಿ ನೀವು ಕೆಲಸಲಾಗಿರೋದು ನನಗೆ ಖಂಡಿತ ಇಷ್ಟ ಇಲ್ಲ, ದಯವಿಟ್ಟು ನಾವು ಹೊರಟೋಗೋಣ ಬನ್ನಿ ಅಂತ ಅಂದಾಗ, ಬೇಡ ಸರ್, ಈ ಮನೆ ಮಗ ನೀವು ಇಷ್ಟು ದಿನ ಇವರಿಂದ ದೂರ ಇದ್ದೀರಾ, ನಾನು ಅದೆಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನೋ ನನಗೆ ಮಾತ್ರ ಗೊತ್ತು, ಈಗ ಅದನ್ನೆಲ್ಲ ಸರಿ ಮಾಡೋಕ್ಕೆ ಒಂದು ಕಾಲಾವಕಾಶ ಕೂಡಿ ಬಂದಿದೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಈ ಮನೆಗೆ ವಾಪಸ್ ಬರೋಣ ನಾವು, ದಯವಿಟ್ಟು ನೀವೇ ಹೇಳ್ತಿದ್ರಲ್ಲ ನಾನು ಏನಾದರೂ ಮಾಡ್ತೀನಿ ಅಂದರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಅಂತ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ದಯವಿಟ್ಟು ಇದೊಂದು ಸಲ ನನ್ನ ಮಾತಿಗೆ ಒಪ್ಕೊಳ್ಳಿ ಅಂತ ಕೈ ಮುಗಿದು ಶಾರದಾ ಸಿದ್ದುನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಸಿದ್ದು, ಈ ರೀತಿ ಎಲ್ಲ ಕೈ ಮುಗಿಬೇಡಿ, ನಿಮಗೋಸ್ಕರ ನಾನು ಇಷ್ಟ ಇಲ್ದಿರೂ ಸಹ ಒಪ್ಕೋತೀನಿ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಜ್ಯೋತಿಕನ ಫೋನ್ಗೆ ಯಾರೋ ಫೋನ್ ಮಾಡ್ತಿರ್ಬೇಕಾದ್ರೆ ಅವಳು ಹೊರಟೋಗ್ಬಿಡ್ತಾಳೆ. ಹಾಗೆ ಬನ್ನಿ ಶಾರದಾ ಸಿದ್ದು ಒಳಗಡೆ ಹೋಗೋಣ ಅಂತ ವಿಮಲ ಕರೆತಿರ್ಬೇಕಾದ್ರೆ, ತಾತ ಒಂದು ನಿಮಿಷ, ನನ್ನ ಮಗಳು ಎಷ್ಟೋ ದಿನಗಳಾದಮೇಲೆ ಬರ್ತಿದ್ದಾಳೆ, ಆರತಿ ಮಾಡಿ ಒಳಗೆ ಕರ್ಕೊ ಸುಮಿತ್ರಾ ಅಂತ ಅಂದಾಗ ಸುಮಿತ್ರಾ ಯೋಚನೆ ಮಾಡ್ತಿರ್ಬೇಕಾದ್ರೆ, ಈ ಮನೆಗೆ ಯಾರು ಬರೋದು ನಿನಗೆ ಇಷ್ಟ ಇಲ್ಲ, ಆದರೆ ಎಷ್ಟೋ ದಿನಗಳ ನಂತರ ನನ್ನ ಮಗಳು ಬರ್ತಿದ್ದಾಳೆ, ಅವಳಿಗೋಸ್ಕರ ಆರತಿ ಮಾಡು, ಹೋಗು, ನಾನು ಹೇಳ್ತಿದ್ದೀನಲ್ವಾ ಆರತಿ ತಟ್ಟೆ ತಗೋಬೋಗು ಅಂತ ತಾತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸುಮಿತ್ರಾ ಆರತಿ ತಟ್ಟೆನ ತೊಗೊಂಡು ಬರ್ತಿರ್ಬೇಕಾದ್ರೆ, ಪಾರಿಜಾತ, ಏನೇ ಮಾಡ್ತಿದ್ದೀಯ ಸುಮಿತ್ರಾ, ಹೋಗಿ ಹೋಗಿ ಆರತಿ ಎತ್ತಿ ಅವ್ರನ್ನ ಒಳಗಡೆ ಕರ್ಕೊಂಡು ಬರ್ತಾ ಇದ್ದೀಯ, ಒಂದು ಕೆಲಸ ಮಾಡು, ಒಂದು ಸೇರು ಅಕ್ಕಿ ಹಾಗೆ ಬೆಲ್ಲ ಇಟ್ಬಿಟ್ಟು ಮನೆ ತುಂಬಿಸ್ಕೊಬಿಡು, ಸರಿ ಆಗುತ್ತೆ ಅಂತ ಅಂದಾಗ, ಈ ಮನೇಲಿ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನು ಮಾಡೋದೇ ಅಲ್ವಾ ನನ್ನ ಕೆಲಸ, ಸೊಸೆಯಾಗಿ ನಾನು ಮಾಡಲೇಬೇಕಲ್ವಾ, ಮಾವನವರಿಗೆ ವಿಮಲ ಅಂದರೆ ಪ್ರಾಣ, ಈ ಮನೆ ಮಗಳು, ಮಾವನವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಸರಿಯಾಗಿ ಮಾಡ್ತಿದ್ದೀಯ ಬಿಡೆ, ಹೊರಗಡೆ ಇದ್ದೆ ಅವಳು ನಿನ್ನ ಗಂಡಗೂ ನಿನ್ನ ಮಗಳಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಇನ್ನು ಮನೆ ಒಳಗಡೆ ಬಂದರೆ ಏನೇನು ತೊಂದರೆ ಕೊಡ್ತಾಳೆ ಅದ್ರ ಬಗ್ಗೆ ಯೋಚನೆ ಮಾಡಿದೀಯಾ ಅಂತ ಇಲ್ಲಿ ಸಲ್ಲದ ಮಾತೆಲ್ಲನೂ ಸಹ ಶಾರದಾ ಬಗ್ಗೆ ಸುಮಿತ್ರನ ತಲೆ ತಿಂತಾ ಇದ್ರೆ, ಸುಮಿತ್ರನ ತಲೆ ಒಳಗೆ ತುಂಬ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ಪಾರಿಜಾತ ಮುಖನ ನೋಡ್ತಾ ಇರ್ತಾಳೆ. ಆದರೆ ಶಾರದಾ ಮಾತ್ರ ತನ್ನಮ್ಮ ಆರತಿ ಮಾಡಿ ನನ್ನನ್ನು ಕರ್ಕೋತಾರೆ ಅಂತ ಸಿಕ್ಕಾಬಟ್ಟೆ ಖುಷಿಯಿಂದ ಹೊರಗಡೆ ಕಾಯ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.